ನಮ್ ಕಲಬುರ್ಗಿ ಆಳಂದ್ ತಾಲೂಕದಾಗ ಹುಟ್ಟಿ ಇಡೀ ವೈದ್ಯ ಲೋಕವೇ ಅಚ್ಚರಿ ಪಡುವಂತ ಸಾಧನೆ ಮಾಡಿರೋ ಕತೆ ಇದು. 30,000 ಹಾರ್ಟ್ ಸರ್ಜರಿ, ವರ್ಲ್ಡ್ಸ್ ಫಸ್ಟ್ ಅವೇಕ್ ಕಾರ್ಡಿಯಾಕ್ ಸರ್ಜರಿ ಮತ್ತ ಇಂಡಿಯಾಸ್ ಫಸ್ಟ್ ಬೀಟಿಂಗ್ ಹಾರ್ಟ್ ಬೈಪಾಸ್ ಸರ್ಜರಿ ಮಾಡಿದವರು ನಮ್ ಕಲಬುರ್ಗಿ ಜಿಲ್ಲೆಯ ಆಳಂದವ್ರಿ. ವಿವೇಕಾನಂದ ಸಿದ್ದರಾಮಪ್ಪ ಜಾವಳಿ ಇವರು 1953 ಏಪ್ರಿಲ್ 13ರಂದು ನಮ್ ಕಲಬುರ್ಗಿ ಜಿಲ್ಲೆ ಆಳಂದ್ ತಾಲೂಕ ಒಳಗ ಇವ್ರದ್ದು ಜನನ ಆಗ್ತದ. ಇವ್ರ ತಂದೆ ಸಿದ್ದರಾಮಪ್ಪ ಜಾವಳಿ ಇವ್ರದೊಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬ. 1ನೇ ತರಗತಿಯಿಂದ 10ನೇ ತರಗತಿ ತನ ಆಳಂದೊಳಗೆ ಓದ್ತಾರ. ಅದಾದ್ಮೇಲೆ PUC ಸಲುವಾಗಿ ನಮ್ ಕಲಬುರ್ಗಿಯ ಗವರ್ಮೆಂಟ್ PUC ಕಾಲೇಜ್ ಒಳಗ ಸೈನ್ಸ್ ಮಾಡ್ತಾರ. ಇನ್ನೊಂದವರಿಗೆ 10th ಕ್ಲಾಸ್ ತನ ಇಂಗ್ಲಿಷ್ ಬರಲ್ಲ. ಕಾಲೇಜಿಗೆ ಬಂದ ಮೇಲೆ ಅವರು ಇಂಗ್ಲಿಷ್ ಕಲಿತಾರ. 1975ರೊಳಗ ನಮ್ ಕಲಬುರ್ಗಿಯ MRMC ಮೆಡಿಕಲ್ ಕಾಲೇಜ್ ಇಂದ MBBS ಮುಗಿಸ್ತಾರ. ಅದು ಕೂಡ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿ ಮತ್ತ ಅವ್ರಿಗೆ ಗೋಲ್ಡ್ ಮೆಡಲ್ ಕೂಡ ಕೊಡ್ತಾರ. ಅವ್ರಿಗೆ ಸಣ್ಣವ್ರಿದ್ದಾಗಿಂದ ಆರ್ಟ್ ಪೇಂಟಿಂಗ್ ಒಳಗೆ ಬಹಳ ಇಷ್ಟ ಇರ್ತದ. ಬಟ್ ಅವ್ರ ತಂದೆ ಹೇಳಿದ ಸಲುವಾಗಿ ಅವರು ಮೆಡಿಕಲ್ ಮಾಡಿರ್ತಾರ. ಅದಾದ್ಮೇಲೆ MS ಅವರು JJM ಮೆಡಿಕಲ್ ಕಾಲೇಜ್ ದಾವಣಗೆರೆ ಒಳಗೆ ಮುಗಿಸ್ತಾರ. ಆಮೇಲೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ MRMC ಕಾಲೇಜ್ ಒಳಗ ಸ್ವಲ್ಪ ದಿನ ವರ್ಕ್ ಮಾಡ್ತಾರ. ಅದಾದ್ಮೇಲೆ ಮೋಸ್ಟ್ ಸೆಲೆಬ್ರೇಟೆಡ್ ಡಾಕ್ಟರ್ ಆದ TP ಕುಲಕರ್ಣಿ ಅವ್ರ ಜೊತೆಗೆ ಕ್ಲಿನಿಕಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರ ಮುಂಬೈ ಒಳಗ. ಆಮೇಲೆ ಅವರು MCH ಮುಂಬೈ ಕಾಲೇಜ್ ಒಳಗ ಮಾಡ್ತಿರ್ತಾರ. 1984 ಒಳಗ ಕರ್ನಾಟಕ ಗವರ್ಮೆಂಟ್ ಇಂದ ಒಂದು ಡ್ರೀಮ್ ಪ್ರಾಜೆಕ್ಟ್ ಬರ್ತದ. ಅದ್ ಯಾವ್ದಪ್ಪ ಅಂತಂದ್ರ ಜಯದೇವ ಹಾಸ್ಪಿಟಲ್ ಅಂತ ಹೇಳಿ. ಡಾಕ್ಟರ್ ಜವಳಿ ಅವರ ಕೆಲಸ ಮತ್ತ ಟ್ಯಾಲೆಂಟ್ ನೋಡಿ ಗವರ್ಮೆಂಟ್ ಆಫ್ ಕರ್ನಾಟಕ ಜಯದೇವ ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಕೊಡ್ತಾರ. ಇವ್ರ ಹ್ಯಾಂಡ್ ಓವರ್ ತಗೊಂಡ್ಮೇಲೆ ಜಯದೇವ ಹಾಸ್ಪಿಟಲ್ ಬಹಳಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡ್ ಹೋಗ್ತಾರ. 1988 ಒಳಗ ಅವರು ಹಬೀಲ್ ಖುರಾಕಿ ಒಳಗ್ ಮೀಟ್ ಆಗ್ತಾರ. ಅವ್ರು ಯಾರಪ್ಪ ಅಂತಂದ್ರ ಅವ್ರದ್ದು ಓಕಾರ್ಡ್ ಫಾರ್ಮಾಸ್ಯೂಟಿಕಲ್ಸ್ ಇರ್ತದ. ಅವ್ರ ಜೊತೆ ಕಲ್ತಿವ್ರು ಒಂದು ಬೆಂಗಳೂರು ಒಳಗ ಪ್ರೈವೇಟ್ ಹಾರ್ಟ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರ. ಅವಾಗ ಒಂದು ಓಕಾರ್ಟ್ ಪ್ರೈವೇಟ್ ಹಾರ್ಟ್ ಹಾಸ್ಪಿಟಲ್ ಮತ್ತ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಒಳಗ ಹುಟ್ಟುತ್ತದ. ಈಗ ಪ್ರೆಸೆಂಟ್ ಓಕಾರ್ಟ್ ಹಾಸ್ಪಿಟಲ್ ಫೋರ್ಟಿಸ್ ಹಾಸ್ಪಿಟಲ್ ಜೊತೆ ಮರ್ಜ್ ಆಗಿ ಒನ್ ಆಫ್ ದಿ ಟಾಪ್ ಹಾರ್ಟ್ ಹಾಸ್ಪಿಟಲ್ ಆಗಿ ಎಮರ್ಜ್ ಆಗ್ಯದ. ಆಮೇಲೆ ಡಾಕ್ಟರ್ ಜವಳಿ ಅವರು ಡೈರೆಕ್ಟರ್ ಆಫ್ ಫೋರ್ಟಿಸ್ ಹಾಸ್ಪಿಟಲ್ ಆಗಿ ಕಂಟಿನ್ಯೂ ಮಾಡ್ತಾರ. In 2002, he performed an awake multi-vessel CABG with an aortic valve replacement without intubation, general anesthesia or ventilator on a 78-year-old man, the first of its kind in the world. ನ್ಯಾಷನಲ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಸುದ್ದಿ ಮಾಧ್ಯಮ ಅಂದ್ರೆ ನ್ಯೂಸ್ ಮೀಡಿಯಾ ಒಳಗ್ ಕೂಡ ಇವ್ರ ಸಾಧನೆ ಬಗ್ಗೆ ನ್ಯೂಸ್ ಪ್ರಸಾರ ಮಾಡ್ಯಾರ. ಇವರಿಗೆ ಬಹಳಷ್ಟು ಅವಾರ್ಡ್ಸ್ಗಳು ಬಂದವ. ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಡಿಕಲ್ ಎಕ್ಸಲೆನ್ಸ್ ಇನ್ ಇಂಡಿಯಾ, ಡಾಕ್ಟರ್ BC ರಾಯ್ ಅವಾರ್ಡ್ ಫಾರ್ ಮೆಡಿಕಲ್ ಎಕ್ಸಲೆನ್ಸ್, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್, ಔಟ್ಸ್ಟ್ಯಾಂಡಿಂಗ್ ಸಿಟಿಜನ್ಸ್ ಅವಾರ್ಡ್ ಬೈ ದ ಜೈಂಟ್ಸ್ ಇಂಟರ್ನ್ಯಾಷನಲ್. ಸೊ ಇದು ಆಗಿತ್ತು ನಮ್ಮ ಕಲಬುರ್ಗಿಯ ಸಾಧಕರ ಕಥೆಗಳು ಭಾಗ 12.